ನನ್ನ ವೈರಿ ಪಾಟೀಲ್ ಮನೆ. ವಾವ್, ವಂಡರ್ಫುಲ್ ಗರ್ಲ್. ಮೊದಲಿದೆ ಅಂತ ಚಂಗುಲ ಬೆರಳುತ್ತದೆ. ರೂಪ ಎಂಬ ಸೂರ್ಯ ಪ್ರಕಾಶ ಬಾಯಿಗೆ ಮಾಯವಾಯಿತು. ಬಹುತೇಕ ಆ ಪಾಟೀಲ ಪ್ರೇಮ ಸ್ಥಿತಿ ಇವಳೇ ಇರಬಹುದು. ಆ ಪಾಟೀಲ ಮನೆಗೆ ಬಂದು ಹೆಜ್ಜೆಡು ಮುಂದೆ ಶೀಲ ತನ್ನಗ ಮಾಡಿ ನನ್ನ ಕಾಮ ಮತ್ತು ಹಿಂಗಿಸ್ಕೊಂಡ್ರಾಯ್ತು. ಪಾಟೀಲ ಇದೇನಮ್ಮ? ಹೌದು ಬನ್ನಿ ಸಾಹೇಬ್ರೆ, ಇದೇ ಪಾಟೀಲ್ ಅವ್ರ ಮನೆ. ತಾವ್ಯಾರೆಂಬುದು ನನಗೆ ಅರ್ಥವಾಗಿಲ್ಲ. ನಾನು ಪಾಟೀಲ್ ಅವರ ಅಣ್ಣನ ಹೆಂಡತಿ ಶಾಂತ ಅಂತ. ಶಾಂತ? ಶಾಂತಮೂರ್ತಿ ಶಿವಭಕ್ತ ಶಂಕರ ಗೌಡನ ಮಡದಿ. ಅಗರ್ಭ ಶ್ರೀಮಂತರ ಮನೆ ತನಕ ಹೇಳಿ ನಿರೀಶ್ಮ ಶ್ರೀಮೂರ್ತಿ. ನಿನ್ನಂತ ಸ್ತ್ರೀರತ್ನ ಕೈ ಹಿಡಿದು ಪಡೆದವನೇ ಧನ್ಯ. ತಾವೇನ್ ಮಾತಾಡ್ತಿದ್ರ? ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಅರ್ಥ ಅರ್ಥನಗಳ ಮಧ್ಯದಲ್ಲಿ ಶುದ್ಧ ತಿಳ್ಕೊಂಡಾಗಲೇ ಪುತ್ರ ಭಾಗ್ಯನು ಪಡೆದುಕೊಳ್ಳೋದು. ಅಂದರೆ ಸತ್ಯ ರಪ್ಪಿಸುತ್ತ ತಿಳಿಯಲು ತಿಳಿಗಲಿ ನಿನ್ನ ಗಂಡ ಚಂಡನಿಗಿಂತ ಕಡಿಯಾದ ಗಂಡ. ಏ ಕೋಟಿ, ಏನ್ ಮಾತಾಡ್ತಿದೀಯ ನೀನು? ನಿನ್ನ ಮಾತಿನ ಅರಿವಾದ್ರೂ ಇದೆ ನಿನಗೆ? ನಾನು ಬೇರೆ ಅಲ್ಲ, ನಿನ್ನ ಮೈದನ ಪಾಟಿನಲ್ಲ, ಅವನ ಸ್ನೇಹಿತ. ಅಷ್ಟೇ ಅಲ್ಲ, ನಿನ್ನ ಗಂಡ ಶಂಕರ ಮಾಡಲ್ಲ, ಅವನ ಆಪ್ತ ಬಂದು ಶಶಿಧರ ಅಂತ. ನೀನು ಸತಿ ಶಾಂತ ಮೊದಲು ನನಗೆ ಗೊತ್ತು. ಸಾಕು ಮಾಡು ಶಶಿಧರಿ ಈ ನಿನ್ನ ಮಾತನ್ನು. ಈ ನಿನ್ನ ವಿಷದ ಬೀಜವನ್ನು ಇಲ್ಲಿ ಬಿತ್ತಲು ಬರಬೇಡ. ನೀನು ಪಾಟೀಲನ ಸ್ನೇಹಿತನೇ ಆಗಿರಬಹುದು, ನನ್ನ ಗಂಡನ ಬಂಧನೇ ಆಗಿರಬಹುದು. ಆದ್ರೆ ಸುಮ್ಮನೆ ನಿಮ್ಮ ಹೆಚ್ಚಿಗೆ ಮಾತನಾಡಲು ಹೊರಟೋಗಿಲ್ಲ. ವಿರಾಟನ ಆಸ್ಥಾನಕ್ಕೆ ವಿರಾಟನ ಸೇನಾಧಿಪತಿಯಾಗಿ ಮೆರೆದ ಬಾವು ಬಲಶಾಲಿ ಕೀರ್ತಿಗಳಂತೆ ನಾನು ನಿಮ್ಮಂತ ಶ್ರೀಮಂತರ ಪತಿಯಾಗಿ ಎಲ್ಲರಿಗೂ ಅಂಬರಿಸಿಕೊಂಡು ಬಂದ್ರೆ ನನ್ನ ಪ್ರತಿಯೊಂದು ಮಾತಲ್ಲಿ ಸತ್ಯದ ಶಬ್ದ